ಇವತ್ತೇನು ಸಾಗ್ತಾ ಇದೆ, ನಾವು ವಿರೋಧ ಪಕ್ಷದವರಾಗಿ ನಾವು ಇಲ್ಲಿ ವೇಳೆ ಕಾಲನ ವ್ಯರ್ಥ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸಾಕಷ್ಟು ಸಹಕಾರವನ್ನ ಎರಡು ವಿರೋಧ ಪಕ್ಷದವರು ಕೊಟ್ಟಿದ್ದೇವೆ. ಆದರೆ ಈ ಆಡಳಿತ ಪಕ್ಷದವರೇ ಕೂಡ ಅದನ್ನು ಸಮರ್ಪಕವಾಗಿ ಚರ್ಚೆಗೆ ಅವಕಾಶವನ್ನು ಮಾಡೋದ್ರ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಾಂತರಗಳನ್ನ ಮಾಡಿಕೊಂಡು ಇವತ್ತು ಸದನವನ್ನು ಸರಿಯಾದ ರೀತಿಯಲ್ಲಿ ನಡೆಸಕ್ಕೆ ಬಿಡ್ತಾ ಇಲ್ಲ. ಇವತ್ತು ತುಂಬಾ ಒಂದು ಗಂಭೀರವಾದ ವಿಚಾರ ಇವತ್ತು ಚರ್ಚೆ ಆಗ್ತಿದ್ದಂಥದ್ದು ಬಾಣಂತಿಯರ ಸಾವು ಬಗ್ಗೆ. ಅದಕ್ಕೆ ಉತ್ತರ ಕರ್ನಾಟಕದ್ದು ಅದಕ್ಕೆ ರಿಪ್ಲೈಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡಬೇಕಾದಂಥ ಪ್ರಸಂಗ ಇತ್ತು. ಇದನ್ನು ಹಾಳು ಮಾಡೋ ದೃಷ್ಟಿಯಿಂದ ಇವತ್ತು ಕೇಂದ್ರದಲ್ಲಿ ಏನೋ ನಡೆದಿರ್ತಕ್ಕಂಥದ್ದನ್ನ ಇಲ್ಲಿ ಎತ್ಕೊಂಡು ಅದನ್ನ ನಮ್ಮ ಕಾಲಹರಣ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದೆಲ್ಲ ಇವರು ಸರಿಯಾದ ರೀತಿಯಲ್ಲಿ ನಡೀಬಾರ್ದು, ಇವ್ರು ಮಾಡಿರ್ತಕ್ಕಂಥ ಉಳುಕುಗಳು ಯಾವುದು ಈಚೆ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಈ ಥರ ಮಾಡ್ತಾ ಇದ್ದಾರೆ. ಇವತ್ತು ಬಾಣಂತಿಯರ ಸಾವು ಎಲ್ಲ ಕಡೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ ರೀತಿಯಲ್ಲಿ ಬಳ್ಳಾರಿ ಒಂದೇ ಅಲ್ಲ, ಬಳ್ಳಾರಿ, ರಾಯಚೂರು ಎಲ್ಲ ಭಾಗದಲ್ಲೂ ಇದೆ. ಈಗೇನು ಸತ್ತಿರ್ತಕ್ಕಂಥವರೆಲ್ಲ ಚಿಕ್ಕ ಹೆಣ್ಮಕ್ಳೇ ಮೊದಲನೇ ಏನು ಬಾಣಂತಿ ಸಂದರ್ಭದಲ್ಲೇ ತೀರ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಒಂದು ಮಹಿಳೆ ನಮ್ಮಲ್ಲಿ ನಡೆದಂಥ ಮೊನ್ನೆ FDA ಎಕ್ಸಾಮ್ ಬರೆದು 97% ಇತ್ತು, ಆ ಮಗು ಪಾಸ್ ಆಗಿದೆ. ಅಂಥ ಹೆಣ್ಮಗು ಇವತ್ತು ಸಾವನ್ನಪ್ಪಿದೆ. ಅವ್ರ ಜೀವನದ ಗತಿ ಏನು? ಅವ್ರ ಮಕ್ಕಳು ಈಗ ಪಾಲನೆ ಪೋಷಣೆಗೆ ಈಗ ಚಿಕ್ಕ ವಯಸ್ಸಲ್ಲೇ ಆ ಮಕ್ಕಳು ಸಾಕೋರು ಯಾರು? ಇದೆಲ್ಲದನ್ನು ಕೂಡ ಆಲೋಚನೆ ಮಾಡಬೇಕು. ಸರ್ಕಾರದ ಜವಾಬ್ದಾರಿ ಇದೆ. ಅದೆಲ್ಲದರಿಂದ ನುಳ್ಸ್ಕೊಳ್ಳೋ ನಿಟ್ಟಿನಲ್ಲಿ ಇವರು ಬೇರೆ ಒಂದು ಡ್ರಗ್ ಕಂಪ್ನಿ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಡ್ರಗ್ ಕಂಪ್ನಿನ 3ನೇ ತಿಂಗಳಲ್ಲೇನೆ ಮಾರ್ಚಲ್ಲೇ ಇದನ್ನ ಬ್ಯಾನ್ ಮಾಡಿದ್ದಾರೆ. ಮತ್ತೆ 8ನೇ ತಿಂಗಳಲ್ಲಿ ಇವ್ರು ಯಾಕೆ ಮತ್ತೆ ಅದು ಮರು ಆದೇಶ ಎಲ್ಲ ಜಿಲ್ಲೆಗಳಿಗೂ ಕೂಡ ಕೊಟ್ಟು ಇವತ್ತು ಆ ಡ್ರಗ್ಸ್ನ ಏನು ಸಪ್ಲೈ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಇವರು ಡ್ರಗ್ ಕಂಟ್ರೋಲ್ದು ತಪ್ಪಿದೆ. ಇದೊಂದು ಮಾಫಿಯಾ ಇದೆ ಡ್ರಗ್ ಕಂಟ್ರೋಲ್ದು. ಅದನ್ನ ಇವರೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ಅದರಿಂದ ಇದಕ್ಕೆ ಸರ್ಕಾರ ಹೊಣೆ ಇದೆ. ನಮ್ಮ ಇವತ್ತು ಜೀವಗಳೇನು 8-10 ಜನ ಇದರಿಂದ ಸಾವತ್ತಿದ್ದಾರೆ. ಪ್ರತಿ ತಿಂಗಳಿಗೆ ಸುಮಾರು 60ರಿಂದ 100 ಜನ ಬಳ್ಳಾರಿ ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಿಸ್ಕೊಂಡು ಹೋಗ್ತಾ ಇದ್ದಂಥದ್ದು. ಅದು ಇವತ್ತು ಅಲ್ಲಿ ಯಾಕೆಂದ್ರೆ ಬರ್ತಾ ಇದ್ದಂಥವ್ರು ಬಡವರು, ಅವ್ರಿಗೆ ಇವತ್ತು ಕಂಗಾಲಾಗಿದ್ದಾರೆ. ಹೋಗದ ಅಲ್ಲಿ ನಮಗೆ ನಮ್ಮ ಜೀವ ಉಳಿತದ ಅಂತಕ್ಕಂಥ ಆಲೋಚನೆ ಜನ ಇದ್ದಾರೆ. ಅದು ಭಯ ಉಂಟಾಗಿದೆ. ಇದರೆಲ್ಲದಕ್ಕೂ ಕೂಡ ರಕ್ಷಣೆ ನೀಡೋ ನಿಟ್ಟಿನಲ್ಲಿ ಸರ್ಕಾರ ಬೇಜವಾಬ್ದಾರಿಯಿಂದ ನಡ್ಕೋತಾ ಇದೆ. ಅದನ್ನ ಖಂಡಿಸ್ತಕ್ಕಂಥದ್ದು. ಮತ್ತೆ ಉತ್ತರ ಕರ್ನಾಟಕದಲ್ಲಿ ಕಳೆದ 2 ವರ್ಷಗಳಿಂದ ಏನು ವಿಜಯಪುರ ಈ ಭಾಗಗಳಲ್ಲಿ ತೊಗರಿ ಬೆಳೆ ನಾಶ ಆಗಿ ಹವಾಮಾನ ವರದಿ ಇರ್ಬೋದು, ಬೇರೆ ಇವ್ರು ಕೊಟ್ಟಿರ್ತಕ್ಕಂಥ ಕಳಪೆ ಬೀಜಗಳಿರ್ಬೋದು, ಇದೆಲ್ಲದರಿಂದ ಸಾಕಷ್ಟು ಜನ ರೈತರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಇದೆಲ್ಲದ್ರ ಬಗ್ಗೆ ಬೆಳಕು ಚೆಲ್ಲಕ್ಕೆ ನಾವೆಲ್ಲರೂ ತಯಾರಿದ್ರು. ಈ ಸರ್ಕಾರ ಅದೆಲ್ಲದನ್ನು ಕೂಡ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಈ ಥರ ವಾಮಮಾರ್ಗಗಳು ನೋಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಆದ್ರಿಂದ ಇದೆಲ್ಲದನ್ನು ಕೂಡ ನಾವು ಖಂಡಿಸಿ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡ್ಕೋತಾ ಇಲ್ಲ, ಬೇಜವಾಬ್ದಾರಿತನ ತೋರ್ತಾ ಇರ್ತಕ್ಕಂಥದ್ದಕ್ಕೆ ನಮ್ಮ ಖಂಡನೆ ಇದೆ ಅಂತ ಹೇಳಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.